ಇನ್ನು ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅಂತ್ಯ ಸಂಸ್ಕಾರ ನಿನ್ನೆ ಅಷ್ಟೇ ನೆರವೇರಿತ್ತು. ಇವತ್ತು ಅವರ ಅಸ್ಥಿ ವಿಸರ್ಜನಾ ಕಾರ್ಯವನ್ನು ಕೂಡ ಮಾಡಲಾಗಿದೆ. ಕುಟುಂಬಸ್ಥರ ವತಿಯಿಂದ ಅಸ್ಥಿ ವಿಸರ್ಜನಾ ಕಾರ್ಯ ಗುರುದ್ವಾರ ಮಜ್ನೂ ಕಾ ತಿಲ್ಲಾ ಬಳಿಯ ಯಮುನಾ ಘಾಟ್ನಲ್ಲಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಅಸ್ಥಿ ವಿಸರ್ಜನ್ ಕಾರ್ಯಕ್ರಮ ನಡೆದಿದೆ. ಕುಟುಂಬಸ್ಥರು ಮತ್ತು ಆಪ್ತರೆಲ್ಲರೂ ಕೂಡ ಭಾಗಿಯಾಗಿದ್ದರು ಅಂತ ಗೊತ್ತಾಗಿದೆ. ಅಂದರೆ ಗುರುದ್ವಾರ ಸಾಮಾನ್ಯ ಅದು ಸಿಖ್ ಸಮುದಾಯದ ಪದ್ಧತಿಯ ಪ್ರಕಾರ ಗುರುದ್ವಾರ ಮಜ್ನೂ ಕಾ ತಿಲ್ಲಾ ಆ ಬಳಿಯ ಯಮುನಾ ಘಾಟ್ನಲ್ಲಿ ಅಸ್ಥಿ ವಿಸರ್ಜನೆಯನ್ನು ಮಾಡಲಾಗಿದೆ. ನೋಡಿ, ಗುತ್ತಿಗೆದಾರರೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿರೋದ್ರಿಂದ ರಾಜ್ಯ ಗುತ್ತಿಗೆದಾರರ ಸಂಘ ಈ ಪ್ರಕರಣದಲ್ಲಿ ಈಗ ಎಂಟ್ರಿ ಆಗಿದೆ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣದಲ್ಲಿ ಇದು ರಾಜಕೀಯ ಬೆಳವಣಿಗೆ ಕೂಡ ಆಗಿದೆ. ಅಂದರೆ ಈಗ ಏನು ಕೇಳಿದ್ದಾರೆ ಬೀದರ್ ಜಿಲ್ಲಾ ಅಧ್ಯಕ್ಷರ ಹತ್ರ ಅಂದರೆ, ಇವರು ಜಿಲ್ಲಾ ಮಟ್ಟದಲ್ಲಿ ಏನಾದರೂ ಸದಸ್ಯರಾಗಿದ್ದರಾ, ಈ ಗುತ್ತಿಗೆದಾರ ಎಷ್ಟು ಕಾಮಗಾರಿಗಳನ್ನ ಮಾಡಿದ್ರು, ಈ ಪ್ರಕರಣದ ಸಂಬಂಧ ವರದಿಯನ್ನು ಕೇಳಿದೆ ಗುತ್ತಿಗೆದಾರರ ಸಂಘ. ನಾಳೆ ಅಥವಾ ನಾಡಿದ್ದು ಸಭೆಯನ್ನು ನಡೆಸ್ತಾರೆ ಗುತ್ತಿಗೆದಾರರ ಸಂಘದವರು. ಯಾಕಂದರೆ ಅವರ ಸಂಘದ ಸದಸ್ಯರಾಗಿದ್ದರೆ ಅವ್ರು ಹೋರಾಟ ಮಾಡಲೇಬೇಕು ಗುತ್ತಿಗೆದಾರರ ಸಂಘದವರು. ಹಾಗಾಗಿ ಈಗ ಅಲ್ಲಿ ಬೀದರ್ನಲ್ಲಿರ್ತಕ್ಕಂಥ ಜಿಲ್ಲಾ ಅಧ್ಯಕ್ಷರಿರ್ತಾರಲ್ಲ ಅವ್ರ ಹತ್ರ ಒಂದು ರಿಪೋರ್ಟ್ ಕೇಳಿದಾರಂತೆ. ಇವರು ಮೆಂಬರ್ ಆಗಿದ್ರಾ ಆಗಿಲ್ವಾ, ಎಷ್ಟು ಕಾಮಗಾರಿಗಳನ್ನ ಮಾಡಿದ್ರು, ಇವರು ನಿಜಕ್ಕೂ ಕೂಡ ಕಿರುಕುಳಕ್ಕೊಳಗಾಗಿದ್ರಾ, ಇವ್ರಿಗೇನಾದರೂ ಬರಬೇಕಾದ ದುಡ್ಡನ್ನು ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ರಾ, ಇವ್ರ ಹತ್ರ ಏನಾದರೂ ಕಮಿಷನ್ ಕೇಳಿದ್ರಾ, ಹೀಗೆ ಹಲವಾರು ಪ್ರಶ್ನೆಗಳಿರುತ್ತೆ. ಈಗ ಅದೆಲ್ಲದಕ್ಕೂ ಜಿಲ್ಲಾ ಅಧ್ಯಕ್ಷರು ಉತ್ತರವನ್ನು ಕೊಡಬೇಕು. ಅದಾದ ನಂತರ ಇವರು ಸಭೆ ಮಾಡ್ತಾರೆ. ಸಭೆ ಮಾಡಿದ ಮೇಲೆ ಮುಂದಿನ ಹೋರಾಟ ಏನು ಅಂತಕ್ಕಂಥದ್ದನ್ನು ರಾಜ್ಯ ಗುತ್ತಿಗೆದಾರರ ಸಂಘದವರು ನಿರ್ಧಾರ ಮಾಡ್ತಾರೆ. ಒಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆಗೆ BJP ಒತ್ತಾಯಿಸ್ತಾ ಇದೆ. ಪ್ರಕರಣ ರಾಜಕೀಕರಣಗೊಂಡುಬಿಟ್ಟಿದೆ. ಬಟ್ ಸಾವಿಗೊಂದು ನ್ಯಾಯ ಕಲ್ಪಿಸ್ಕೊಡ್ಬೇಕಲ್ಲ. ಆತ ಬರೆದಿಟ್ಟಿರ್ತಕ್ಕಂಥ 7 ಪುಟಗಳ ಡೆತ್ ನೋಟು, ಅವರ ಹೆಂಡತಿಯ ಹೇಳಿಕೆ, ಅದನ್ನೆಲ್ಲ ನೋಡ್ತಾ ಇದ್ದಾಗ ಈ ಸಾವು, ಯಾಕೆಂದರೆ ಗುತ್ತಿಗೆದಾರರ ಸಾವು ಆಗ್ತಾನೇ ಇದೆ ಇತ್ತೀಚೆಗೆ. ಹಾಗಾಗಿ ಅದಕ್ಕೊಂದು ಕೊನೆ ಹಾಡಬೇಕು ಅಂತಂದರೆ ಏನಿದು ಅಂತ ಗೊತ್ತಾಗಬೇಕು. ಈ ಥರ ಮಂತ್ರಿಗಳ ಹೆಸರು ಹೇಳ್ಕೊಂಡು ಬೇಕಾಬಿಟ್ಟಿ ಆವಾಜ್ಗಳನ್ನ ಹಾಕ್ಕೊಂಡು ನಡೆಸ್ತಾ ಇರೋದು ನಿಜ ಇವೆಲ್ಲ.